ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತೇಜಸ್ವಿನಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬದನೆಕಾಯಿ ಟೊಮೊಟೊ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು, ಮಾಡುವ ವಿಧಾನ. ಸ್ನೇಹಿತರೆ, ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೊಂದು 10 ಮೆಣಸಿನ್ಕಾಯಿ ಮುರಿದು ಇಟ್ಕೊಂಡಿದ್ದೆ, ಅದನ್ನ ಆಯಿಲ್ಗೆ ಹಾಕ್ತಿದ್ದೀನಿ. ಆಯಿಲ್ಗೆ ಹಾಕಿ 1 ನಿಮಿಷ ಒಂದು ಸಾರಿ ಹಂಗೆ ಮಿಕ್ಸ್ ಕೊಟ್ಟು, ಒಂದು ದೊಡ್ಡ ಬೆಳ್ಳುಳ್ಳಿ ಎತ್ಕೊಂಡಿದ್ದೆ. ಆ ಬೆಳ್ಳುಳ್ಳಿ ಸುಳಿದು ಇಟ್ಕೊಂಡಿದ್ದೆ. ಒಂದು 20 ಎಸಲಿರುತ್ತೆ. ಯಾಕಂದರೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೆ. ಅದಕ್ಕೆ ಒಂದು ದೊಡ್ಡ ಗಡ್ಡೆನೇ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ನಾನು. ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡಿಕೊಂಡು, ಸ್ನೇಹಿತರೆ ಇದನ್ನೊಂದು ಸಾರಿ ಮಾಡಿ ನೋಡಿ, ನನಗೆ ತುಂಬ ಟೇಸ್ಟ್ ಇರುತ್ತೆ. ನನಗೆ ಕಾಮೆಂಟಲ್ಲಿ ಹೇಳಿ. ಒಂದೆರಡು ದೊಡ್ಡ ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ. ಇದಕ್ಕೆ ಒಂದು ದೊಡ್ಡ ಆನಿಯನ್ ಹಚ್ಚಿಟ್ಕೊಂಡು ಅದು ಅರ್ಧ ಆನಿಯನ್ ಇದಕ್ಕೆ ಹಾಕ್ಕೊತಿದ್ದೀನಿ. ಇನ್ನೊಂದು ಅರ್ಧ ಕೊನೆಯಲ್ಲಿ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡಿದ್ದೆ. ಅದನ್ನ ತೊಳೆದು ನೆನೆಸಿಟ್ಕೊಂಡಿದ್ದೆ. ಅದನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಹುಣಸೆ ಹಣ್ಣೆಲ್ಲ ಮಿಕ್ಸ್ ಆಗಬೇಕು. ಒಂದೇ ಹತ್ರ ಇದ್ದರೆ ಅದು ಮೆತ್ತಗಾಗಲ್ಲ. ಇದ್ರ ಜೊತೆಗೆ ಒಂದು 5-6 ಬದನೆಕಾಯಿ, ದೊಡ್ಡ ಬದನೆಕಾಯಿ, ಸುಮಾರು ಒಂದು ಅರ್ಧ kg ಇರುತ್ತೆ. ಈ ಚಟ್ನಿ ಮಾಡಿಕೊಂಡ್ರೆ ನಾವು 4-5 ದಿನ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ಬೋದು. ನಾನು ಇವಾಗ ಮಾಡಿರೋ ಚಟ್ನಿ ಒಂದು 10 ಜನ ತಿನ್ಬೋದು, ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಇದನ್ನ ಹಾಕಿ ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಸಿಮ್ಗೆ ಇಟ್ಕೊಂಬಿಟ್ಟು, ಮುಚ್ಚಿಬಿಟ್ಟು ಸಿಮ್ಗೆ ಇಟ್ಕೊಂಬಿಟ್ರೆ ಒಂದು 5-10 ನಿಮಿಷಕ್ಕೆ ನಮಗೆ ಮೆತ್ತಗಾಗುತ್ತೆ. ಮೆತ್ತಗಾದಮೇಲೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡ್ಕೋಬೇಕು. ಸ್ನೇಹಿತರೆ, ಲಿಡ್ ಕ್ಲೋಸ್ ಮಾಡಿದ ಮೇಲೆ ಒಂದು 5-10 ನಿಮಿಷ ಇಡಿಸುತ್ತೆ ಬಿಡಿ. ಯಾಕಂದರೆ ಸಿಮ್ಮಲ್ಲಿ ಇಟ್ಕೊತೀವಿ ಗ್ಯಾಸು. ಬದನೆಕಾಯಿ ಎಲ್ಲ ಮೆತ್ತಗಾಕೋದಕ್ಕೆ ಟೈಮ್ ತಗೊಳ್ಳುತ್ತಲ್ಲ. ಒಂದು 10 ನಿಮಿಷ ಮಧ್ಯೆ ಆಗಾಗ ಮಿಕ್ಸ್ ಮಾಡ್ತಿರಬೇಕು. ಯಾಕಂತಂದರೆ ತಳ ಅಂಟುತ್ತೇನೋ ಅಂತ. ಅಂದರೆ ತಳ ಅಂಟೋ ಚಾನ್ಸಸ್ ಇರಲ್ಲ, ಯಾಕಂದರೆ ನಾವು ನೀರು ಸೇರಿಸಿಲ್ವಲ್ಲ ಅದಕ್ಕೆ. ಆದರೂ ಒಂದು ಸಾರಿ ಮಿಕ್ಸ್ ಮಾಡಬೇಕು. 1-2 ನಿಮಿಷ ಬಿಟ್ಕೊಂಡು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀವಿ. ಕರೆಂಟ್ ಹೋಗಿದೆ, ಆಗ ಸ್ವಲ್ಪ ಕತ್ಲಾಗಿ ಕಾಣಿಸ್ತಾ ಇದೆ, ಕ್ಷಮಿಸಿ. ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿದ ನಂತರ 1 ನಿಮಿಷ ಬಿಟ್ಕೊಂಡು ಮತ್ತೆ ಮಿಕ್ಸ್ ಕೊಟ್ಟು, ಜೀರಿಗೆ ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನು, 1/4 ಸ್ಪೂನು ಅರಿಶಿಣದ ಪುಡಿ ಹಾಕಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಮತ್ತೆ 1 ಅಥವಾ 2 ನಿಮಿಷ ಅಷ್ಟು ಬಿಡಬೇಕು. ಯಾಕಂದರೆ ಈ ಮಸಾಲೆ ಹಸಿ ಸ್ಮೆಲ್ ಹೋಗಬೇಕು. ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ ಇದು. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ಹೇಳಿ. 1-2 ನಿಮಿಷ ಬಿಟ್ಕೊಂಡು ಇಳಿಸು. ಸ್ವಲ್ಪ ಬೆಚ್ಚಗಿದ್ದಾಗಲೇ ಈ ಥರ ಮೆತ್ತಗೆ ಮಾಡ್ಕೋಬೇಕು. ತಣ್ಣಗಾಗೋದ್ರೆ ಮತ್ತೆ ಮೆತ್ತಗಾಗೋದು ಕಷ್ಟ. ಅಷ್ಟು ನುಣ್ಣಗಾಗಬೇಕಂತಿಲ್ಲ, ಸ್ವಲ್ಪ ಹಂಗಂಗಿದ್ರು ಅನ್ನಕ್ಕೆ ತುಂಬ ಟೇಸ್ಟ್ ಇರುತ್ತೆ. ನಮ್ಗೆ ಯಾವಾಗಾದರೂ ಬಾಯಿ ಕೆಟ್ಟೋಗಿದೆ, ನನಗೇನೋ ಬೇಕು ಸ್ಪೈಸಿಯಾಗಿ ತಿನ್ಬೇಕು ಅನ್ಸೋವಾಗಂತೂ ಇದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಒಂದು ಸಾರಿ ಟ್ರೈ ಮಾಡಿ ನೋಡಿ. ಮೆತ್ತಗೆ ಮಾಡ್ಕೊಂಡು ಒಗ್ಗರಣೆ ಕೊಟ್ಕೋಬೇಕು. ಇದು ಒಗ್ಗರಣೆಗೆ ಒಂದು ಆನಿಯನ್ನು, ಈರುಳ್ಳಿ, ಸಾಸಿವೆ ಕಾಳು, ಕರಿಬೇವಿನ ಸೊಪ್ಪು ಅಷ್ಟೇ ಹಾಕಬೇಕು. ಇದನ್ನ ಒಗ್ಗರಣೆ ಕೊಟ್ಕೊಂಡು 1 ನಿಮಿಷ, ನೀರು ಹಾಕಿಲ್ವಲ್ಲ ನಾವು, ಜಾಸ್ತಿ ಹೊತ್ತೇನು ಕಾಯಿಸೋಷ್ಟಿರಲ್ಲ, 1 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ. ಸ್ನೇಹಿತರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನಿಮ್ಮೊಂದು ಕಾಮೆಂಟ್ ನನಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮೀ ತೇಜಸ್ವಿ.